ಅಮ್ಮ ಬರ್ತಿದ್ದಾನೆ, ಓಡ್ ಲಹರಿ ಓಡ್ ಅಂತ ಹಿಂದಕ್ಕೆ ತಿರುಗಿ ಓಡೋದಕ್ಕೆ ನೋಡಿದ ಲಹರಿಗೆ ಆ ಚಾನ್ಸ್ ಕೊಡದೆ ಇದ್ದ ಜಾಗದಿಂದಲೇ 1 ಇಂಚ್ ಕದಲದ ಹಾಗೆ ಲಾಕ್ ಮಾಡಿಬಿಟ್ಟ. ಲಹರಿ ಹೃದಯ ಜಲ್ಲಂತೂ ಹಾರ್ಟ್ ಬೀಟ್ ಬುಲೆಟ್ ಟ್ರೈನ್ ಥರ ಓಡ್ತಿತ್ತು. ಕಣ್ಣು ಮುಚ್ಚಿಕೊಂಡು ಗಣಪತಿ ನೀನೇ ಕಾಪಾಡು, ನನಗೆ ಬಾಯಿ ಚಪ್ಪಲ ಜಾಸ್ತಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಆದರೆ ಇವನಿಗೆ ಸ್ಯಾಡಿಸಮ್ ಟನ್ಗಟ್ಟಲೆ ಇದೆ ಅಂತ ಪ್ರತಿ ಬಾರಿ ನನಗೆ ನೆನಪು ಮಾಡೋದಕ್ಕೆ ನೀನು ಇಂಥ ಪರೀಕ್ಷೆಗಳನ್ನ ಇಡಬೇಕಾಗಿಲ್ಲಪ್ಪ ಅಂತ ಕಣ್ಣು ಮುಚ್ಕೊಂಡಿದ್ದ ಲಹರಿ ಕದಲ್ದಂತೆ ಹಿಂದಿನಿಂದ ಅತ್ತ ಇಟ್ಟ ಕೈಗಳನ್ನ ಅಡ್ಡ ಇಟ್ಟ ತಾರಕ್. ಬಿಸಿ ಉಸಿರು ಬೆನ್ನಿಗೆ ತಗಲ್ತಿದ್ರೆ ಅತ್ಯಂತ ಹತ್ರ ಬಂದವನ್ನ ಗಮನಿಸಿದ್ದು ಇವ್ರಿಗೆ ಇನ್ನೂ ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಏನಂದೆ? ಅವಳು ಕಿವಿ ಹತ್ರ ಮೆಲ್ಲ ಕೇಳಿದ್ರು. ಒಂದು ಧ್ವನಿ ಗಾಂಭೀರ್ಯ ಅವಳನ್ನ ನಡಗಿಸ್ತಿತ್ತು. ನಾನೇನಲ್ಲಿಲ್ಲ ಸರ್, ಗಾಬರಿನ ಹತ್ತಿಕ್ತಾ ಹೇಳಿದ್ಲು. ನನ್ನ ಕಿವಿಗೆ ಪವರ್ ತುಂಬ ಜಾಸ್ತಿ, ಮೀಟರ್ಗಳು ದೂರದಲ್ಲಿರೋ ಮಾತುಗಳನ್ನ ಪತ್ತೆ ಹಚ್ತವೆ. ಹಾಗಿರುವಾಗ ನನ್ನ ರೂಮ್ನಲ್ಲೇ ಇದ್ದು ನೀನು ಕರೆದದ್ದು ಕೇಳಿಸ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ನೀನು ಮೂರ್ಖತನ. ಇತ್ತ ತಿರುಗು ಅಂತ ಸೀರಿಯಸ್ ಆಗಿ ಹೇಳ್ದ. ಟಕ್ಕಂತ ತಿರುಗಿದ್ಲು. ಆದರೆ ಅವಳ ಊಟ ಮಾತ್ರ ನೆಲದ ಕಡೆ ಇತ್ತು. ಲುಕ್ ಅಟ್ ಮೀ. ತಾರಕ್ನ ಗಂಭೀರವಾದ ಕಂಠಕ್ಕೆ ತನ್ನ ಮೀನಿನಂಥ ಕಣ್ಣುಗಳನ್ನ ಮೆಲ್ಲಕ್ಕೆ ಮೇಲೆ ಕತ್ತಿದ್ಲು. ವಜ್ರದಂತೆ ಹೊಳಿತಿದ್ದ ದೇಹ, ಮುತ್ತಿನ ಮಳೆಯನ್ನೆಂದಂತೆ ಬೆಳ್ಳಿ ಕವಚದಂತಿದ್ದ ಬಿಳಿ ಎದೆ ನೋಡ್ತಾ ಅವನಷ್ಟು ಹತ್ರ ಇರೋದ್ರಿಂದ ಹೆಚ್ಚಾದ ಹಾರ್ಟ್ ಬೀಟನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ಲು. ಅವಳ ಅವಸ್ಥೆ ನೋಡಿ ತನ್ನ ಕೈಯಲ್ಲಿದ್ದ ಟ್ರೈನ್ ಪಕ್ಕದಲ್ಲಿಟ್ಟು ಲಹರಿ ಮುಖದ ಮೇಲೆ ಟವಲೆಸ್ತು. ಬೆವರಡ್ಸು ಅಂದ. ಏನು ಅಂತ ಕಣ್ಣುಗಳನ್ನ ಅಗಲ ಮಾಡಿ ನೋಡಿದ್ಲು. ಜಸ್ಟ್ ಟು ವಾಟ್ ಐ ಸೇ. ಕೋಪ ತರಿಸಿದ್ರೆ ನಾಳೆವರೆಗೂ ಇಲ್ಲೇ ಇರಬೇಕಾಗತ್ತೆ. ಆದರೆ ನಾನ್ಯಾಕೆ ಮಾಡಬೇಕು? ಹತ್ತಿರ ಬಂದು ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ನನ್ನ ರಾವಣ ಮಹಾರಾಜ ಅಂದಿದ್ದಕ್ಕೆ ಆ ಹೆಸರನ್ನ ಸಾರ್ಥಕ ಮಾಡಬೇಕಲ್ವಾ ಅಂತ ಹುಬ್ಬ ಮೇಲೆ ಕೆತ್ತ. ದಿನದ ಕೊನೆಗೆ ಟವಲ್ ಕೈಗೆತ್ಕೊಂಡು ತಾರಕ್ಕೆದೇನು ಒರೆಸ್ತಿದ್ಲ. ಹರಿ ಕೈಗಳು ನಡಕ್ತಿದ್ವು. ಮುಳ್ಳೇನಾದರೂ ಚುಚ್ತಿದೆಯಾ? ತೀಕ್ಷ್ಣವಾಗಿ ತಾರಕ್ನ ನೋಡಿದ್ಲು. ವಾಟ್ ಅಂದ ಇನ್ನಷ್ಟು ಮುಂದಕ್ಕೆ ಬಂದು. ಏನಿಲ್ಲ ಅಂತ ಕಣ್ಣು ಮುಚ್ಕೊಂಡು ಅವನ ದೇಹವನ್ನು ಒರೆಸ್ತಿದ್ರೆ. ಲಂಗಾದವನು ಉಟ್ಕೊಳ್ಳಿಲ್ಲ ಯಾಕೆ ಅಂದ. ಒಂದು ಕಣ್ಣು ತೆರೆದು ಇವತ್ತು ಯಾವುದೇ ಹಬ್ಬ ಇಲ್ವಲ್ಲ ಅಂದ್ಲು. ಹಬ್ಬ ಇಲ್ದಿದ್ರು ಮನೇಲಿ ಪೂಜೆ ಇದೆ ಅಂತ ಹೇಳಿದ್ನಲ್ಲ. ಪೂಜೆ ದಿನ ಅಷ್ಟೇ ಅಲ್ಲ, ಪೂಜೆ ಕೆಲಸಗಳು ಮಾಡುವಾಗಲೂ ಲಂಗಾದವಣಿಯಲ್ಲೇ ಬರಬೇಕು. ಹಾಗಂತ ನೀವೇನು ಹೇಳಿಲ್ವಲ್ಲ. ಆದರೂ ಲಂಗಾದವಣಿ ನನಗೇನು ಅಭ್ಯಾಸ ಇಲ್ಲ. ಮೊನ್ನೆ ಏನೋ ಅಮ್ಮ ಬಲವಂತ ಮಾಡಿದ್ರು ಅಂತ ಉಟ್ಕೊಂಡೆ ಅಷ್ಟೇ ಅಂತ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು. ಆ ದಿನ ರೋಹಿತ್ಗಾಗಿ ಉಟ್ಕೊಂಡು ಬಂದಿದ್ದೆ ಅಂತ ತಾರಕ್ ಕೇಳಿದ ನೆನಪಿಗೆ ಬಂದು, ಹಾಗಾದರೆ ಕೇಳು, ಫ್ರೈಡೇವರೆಗೆ ಈ 3 ದಿನ ನೀನು ಲಂಗಾದವಣಿಯಲ್ಲೇ ಬರಬೇಕು. ಗಾಟ್ ಇಟ್? 3 ದಿನನಾ? ನಂಗೆ ಲಂಗಾದವಣಿ ಇಷ್ಟ ಇಲ್ಲ, ನಾನು ಹೀಗೆ ಟಾಪ್ಸ್ನಲ್ಲೇ ಬರ್ತೀನಿ ಅಂತಿದ್ಲ. ಹರಿ ಕೆನ್ನೆ ಹಿಡಿದು ಹೇಳಿದನ್ನು ಮಾಡಿ ಜಾಸ್ತಿ ಮಾತಾಡಿದ್ರೆ ಅಂತಿರುವಾಗಲೇ ತಾರಕ್ ಅನ್ನೋ ಕಸ್ತೂರಿ ಅವರ ಧ್ವನಿ ಕೇಳಿಸ್ತು. ಹಾಂ ಮಮ್ಮಿ ಅಂತ ಲಹರಿಯಿಂದ ದೂರ ಸರಿದು ಡೋರ್ ಲಾಕ್ ತೆಗ್ದ. ಉಸಿರು ಬಿಟ್ಲು ಲಹರಿ. ಅವರಿಬ್ಬರನ್ನಲ್ಲಿ ನೋಡಿದ್ರು ಯಾರಾದರೂ ಏನಾದರೂ ಅಂದ್ಕೊಳ್ತಾರೋ ಏನೋ ಅಂತ ಟೆನ್ಷನ್ ಪಡ್ತಿದ್ಲು. ಯಾರೋ ಹುಡುಗಿ ಬಂದಿದ್ದಾಳಂತೆ, ಯಾರಿಗಂದ ಅಂತ ಒಳಗಡೆ ಬಂದು ಆಕೆ ಗೋಡೆಗೆ ಹಲ್ಲಿ ಅಂತ ಅಂಟ್ಕೊಂಡಿದ್ದ ಲಹರಿ ಕಂಡ್ಲು. ತಿಳಿ ನೀಲಿ ಬಣ್ಣದ ಚೂಡಿದಾರ್ನ ನೋಡೋದಕ್ಕೆ ಮುದ್ದಾಗಿದ್ದ ಲಹರಿಯನ್ನು ನೋಡ್ತಾ 2 ನಿಮಿಷ ತನ್ನ ನೋಟವನ್ನು ಅವಳ ಮೇಲೇನಿಟ್ರು. ತಾಯಿಯ ನೋಟಕ್ಕೆ ತಾರಕ್ ಮುಖದಲ್ಲಿ ಸಣ್ಣಗೂ ಬಂದು ಹೀಗೆ ಮಾಯ ಆಯಿತು. ಲಹರಿ ತಂದಿಟ್ಟು ಡ್ರಿಂಕ್ ಕುಡಿತಾ, ಮಮ್ಮಿ ಇವಳು ಲಹರಿ ನನ್ನ ಪಿಗೆ ಪೂಜೆಗಾಗಿ 3 ದಿನ ನಿನಗೆ ಹೆಲ್ಪ್ ಆಗಿರಲಿ ಅಂತ ಬರೋದಕ್ಕೆ ಕೇಳಿದೆ. ತಾರಕ್ ನನ್ನ ಅನುಮಾನದಿಂದ ನೋಡ್ತಾ, ನನಗಾಗಿ ಹುಡುಗಿಯನ್ನು ಕರ್ಕೊಂಡು ಬಂದಿದ್ಯಾ ಅಂದ್ಲು. ಇವರು ಸರ್ ಅವರ ಅಮ್ಮನ ಅಂದ್ಕೊಂಡ್ಲು ಲಹರಿ. ಮಮ್ಮಿ ಅಂದ ಸ್ವಲ್ಪ ಧ್ವನಿ ಏರಿಸಿ. ಅದೇ ಒಬ್ಬ ಹುಡುಗಿ ನಿನಗೆ ಪಿ ಆಗಿದ್ದಾಳೆ ಅನ್ನೋ ವಿಷಯ ಕೂಡ ನನಗೆ ಗೊತ್ತಿಲ್ಲ. ಡ್ಯಾಡಿ ಗೊತ್ತು. ತಾರಕ್ ಮುಖ ಕೆಂಪಾಯಿತು. ಹೌದಾ, ಮತ್ತು ನನಗೆ ಯಾಕೆ ಹೇಳಲಿಲ್ಲ? ಮಮ್ಮಿ ಹೆಲ್ಪ್ ಆಗಿರ್ತಾಳೆ ಅಂತ ಹೇಳಿದೆ ಅಷ್ಟೇ, ಜಾಸ್ತಿ ಊಹಿಸ್ಕೊಳ್ದೆ ಅವಳನ್ನ ಕರ್ಕೊಂಡು ಹೋಗಿ ಏನು ಕೆಲಸ ಮಾಡ್ಬೇಕಂತ ಹೇಳು, ಸರಿಯಾಗಿ ಮಾಡಿದಿರಿ ನನಗೆ ಹೇಳು ಅಂತ ಲಹರಿ ಒಂದು ಸೀರಿಯಸ್ ಲುಕ್ ಕೊಟ್ಟು ಹೊಟ್ಟೋದ. ತಾರಕ್ ಹೋದ್ಮೇಲೆ ಪ್ರಶಾಂತವಾಗಿ ಉಸಿರಾಡಿದ ಲಹರಿ ಅವಳನ್ನು ಪ್ರೀತಿಯಿಂದ ನೋಡ್ತಾ, ನಮ್ಮ ಹುಡುಗ ನಿನಗೇನಾದರೂ ತೊಂದರೆ ಕೊಡ್ತಿದ್ದಾನಲ್ಲ ಹರಿ ಅಂತ ಕೇಳಿದ್ರು. ಹೆಣ್ಣಿನ ಮನಸ್ಸು ಮತ್ತೊಂದು ಹೆಣ್ಣಿಗೆ ತಿಳಿಯುತ್ತೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು. ಸಾಮಾನ್ಯ ತೊಂದರೆ ಅಲ್ಲ, ನರಕದ ದರ್ಶನ ಮಾಡಿಸ್ತಿದ್ದ ನನ್ನ ಕೈಲಿ ಅಂತ ಹೇಳಬೇಕನ್ನಿಸ್ತು. ಆದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ತಾನು ಯೋಚಿಸಿ, ಅದೇನಿಲ್ಲ ಮೇಡಮ್, ಸರ್ ಸ್ವಲ್ಪ ಸ್ಟ್ರಿಕ್ಟ್ ಅಷ್ಟೇ ಅಂದ್ಲು. ನಿಜವಾಗಿ ನನಗಿನ್ನೂ ನಂಬೋದಕ್ಕಾಗ್ತಿಲ್ಲ. ನಮ್ಮ ಹುಡುಗ ಹುಡುಗಿನ ಪಿಯಾಗಿ ಇಟ್ಕೊಂಡಿದ್ದಾನೆ ಅಂದರೆ ಅದು ನನ್ನ ಅದೃಷ್ಟ ಮೇಡಮ್ ಅಂದ್ಲು ನೀರಸವಾದ ಧ್ವನಿಯಲ್ಲಿ. ಲಹರಿ ಮಾತುಗಳಿಗೆ ಮಗನ ನಡವಳಿಕೆಗೆ ಎಲ್ಲಿಯೋ ಸಣ್ಣ ಅನುಮಾನ ಬಂದರೂ ಈ 3 ದಿನ ಅವ್ರನ್ನ ಗಮನಿಸಿ ಒಂದು ವೇಳೆ ತಾರಕ್ ಲಹರಿ ಮೇಲೆ ಇಷ್ಟ ಇದ್ದರೆ, ಹಾಗೆ ಲಹರಿಗೆ ತಾರಕ್ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ಅವರ ಪೇರೆಂಟ್ಸ್ ಜೊತೆ ಈ ವಿಷಯ ಮಾತಾಡ್ಬೇಕು ಅಂದ್ಕೊಂಡ್ರು. ಆಲೋಚನೆಯಲ್ಲಿದ್ದು ಕಸ್ತೂರಿ ಅವ್ರನ್ನ ಕದಲಿಸ್ತಾ, ಮೇಡಮ್ ಏನು ಕೆಲಸ ಮಾಡಬೇಕಂತ ಹೇಳಿ ಅಂದ್ಲು. ಪೂಜಾರಿ ಅವ್ರು ಏನೇನು ಬೇಕಂತ ಲಿಸ್ಟ್ ಬರೆದು ಕೊಟ್ಟಿದ್ದಾರೆ, ಲಹರಿ ಅವುಗಳನ್ನ ತರಬೇಕು. ಟಿಫಿನ್ ಮುಗಿಸಿ ತಾರಕ್ ಆಫೀಸ್ಗೆ ಹೋದ್ಮೇಲೆ ನಾವು ಮಾರ್ಕೆಟ್ಗೆ ಹೋಗೋಣ ಅಂದರು. ಹ್ಞೂ ಮೇಡಮ್ ಅಂದ್ಲು. ಕಾಫಿ ಕುಡಿಯೋಣವಾ? ಅವರಷ್ಟು ಕರಗುವಂತ ಕೇಳಿದ್ದಕ್ಕೆ ಸರಿ ಅಂದ್ಲು. ತಾರಕ್ಕೆ ಕೋಪ ಜಾಸ್ತಿ. ಲಹರಿ ಹೆಣ್ಮಗಳ ಜೊತೆ ಸೌಮ್ಯವಾಗಿ ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ ಅವನಿಗೆ. ಹೌದು, ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ, ಆದರೆ ಏನು ಮಾಡಬೇಕಂತ ಗೊತ್ತು ಅಂತ ಗುಣಕ್ಕೊಂಡ್ಲು. ಏನಮ್ಮ ಏನಂದೆ ಅಂದರು. ಏನಿಲ್ಲ ಮೇಡಮ್. ಮೇಡಮ್ ಯಾಕಮ್ಮ, ಚೆನ್ನಾಗಿ ಆಂಟಿ ಅಂತ ಕರೀದೆ. ಆಂಟಿ ಅಂತ ಕರೆಯೋಷ್ಟು ನೆಂಟಿಸ್ತಾನ ನಮ್ದಲ್ವಲ್ಲ ಮೇಡಮ್. ನಾನು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ. ನನ್ನ ಹದ್ದುಬಸ್ತಿ ಏನಂತ ನನಗೆ ಗೊತ್ತು. ಮಾತಾಡಲಿಲ್ಲ ಕಸ್ತೂರಿ. ಸರಿ ನಡಿ, ಮೊದಲು ಹೋಗಿ ಪೂಜೆ ರೂಮ್ ಪೂರ್ತಿ ಕ್ಲೀನ್ ಮಾಡೋಣ ಅಂದರು.
ತಾರಕ್ನ ಮೇಲಿನ ಆಪತ್ತು ಮತ್ತು ಲಹರಿ ಅಳಲು. ಫಾರ್ಮಲ್ಸ್ನ ರೆಡಿಯಾಗಿ ಕೆಳಗೆ ಬಂದ ತಾರಕ್ ಕಣ್ಗಳು ಲಹರಿಗಾಗಿ ಹುಡುಕ್ತಿರೋದನ್ನ ನೋಡ್ತಾ ಬ್ರೇಕ್ಫಾಸ್ಟ್ ಬಡಿಸಿದ್ರು ಕಸ್ತೂರಿ. ನಿಮ್ಮಪ್ಪ ಯಾವಾಗ ಬರ್ತಾರೆ ಕೇಳು ತಾರಕ್. ನಮ್ಮ ಅಜ್ಜಿ ತಾತನ ಜೊತೆ ನೀನು ಕೂಡ ಕೆಲವು ದಿನಗಳ ಕಳೆದು ಬರಬೇಕಿತ್ತಲ್ವ ಮಮ್ಮಿ. ಇರಬೇಕಂದ್ಕೊಂಡಿದ್ದೆ, ಆದರೆ ಮನೆಯಲ್ಲಿ ಅತ್ಯವಶ್ಯಕವಾಗಿ ಮೃತ್ಯುಂಜಯ ಹೋಮ ಮಾಡಿಸ್ಬೇಕಂತ ನಮ್ಮ ಮನೆ ಪೂಜಾರಿಯವರು ಹೇಳಿದ್ರು. ನಿನಗೆ ಪ್ರಾಣಹಾನಿ ಇದೆ ಅಂತ ತಿಳಿದ ಮೇಲೂ ನಾನು ಹೇಗಿರೋದಕ್ಕೆ ಸಾಧ್ಯ ಅಂತಿದ್ದು ಕಸ್ತೂರಿ ಮಾತು ಕೇಳಿ ಅಷ್ಟಲ್ಲಿ ಗಾರ್ಡನ್ನಿಂದ ಹೂಗಳನ್ನ ಕುಯ್ದುಕೊಂಡು ಬಂದು ಲಹರಿ ಅಲ್ಲೇ ನಿಂತು ಹೋದ್ಲು. ಮಮ್ಮಿ, ಇವೆಲ್ಲವನ್ನ ಈ ದಿನಗಳಲ್ಲೂ ಇನ್ನೂ ನಂಬ್ತೀಯ ನೀನು ಅಂತ ಕೈ ತೊಳ್ಕೊಂಡಿದ್ದ. ನಂಬೇಕಪ್ಪ, ಜಾಗೃತಿಯಾಗಿರೋದ್ರಲ್ಲಿ ತಪ್ಪಿಲ್ವಲ್ಲ. ನಾನಿನ್ನು ಕಿಡ್ಡಲ್ಲ ಮಮ್ಮಿ, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬಲ್ಲೆ. ಆದರೂ ನನ್ನ ತಂಟೆಗೆ ಯಾರು ಬರ್ತಾರೆ, ಬಂದರೆ ಮಾತ್ರ ಬದುಕ್ತಾರಾ? ಬರೋರು ಹೇಳಿ ಬರ್ತಾರ ತಾರಕ್, ನಾವು ಒಂಟಿಯಾಗಿ ಎಲ್ಲಿ ಸಿಗ್ತೀವಿ ಅಂತ ಕಾಯ್ತಿರ್ತಾರೆ. ಹಾಗಾದರೆ ಮೊದಲು ನಿನಗೆ ಡ್ಯಾಡಿಗೆ ಮನೆಗೆ ಸೆಕ್ಯೂರಿಟಿ. ನಾವು ಎಲ್ಲಿಗೆ ಹೋಗ್ತೀವಿ, ಮನೆಯಲ್ಲಿರ್ತೀವಿ, ಹೊರಗೆ ತಿರುಗ್ತಿರೋದು ನೀನು. ಆ ಸೆಕ್ಯೂರಿಟಿ ಏನಿದ್ರು ನಿನಗೆ ಇಟ್ಕೋಕಂದ. ತಾಯಿ ಗಾಬರಿ ನೋಡಿ ಬೇಸರ ಪಡೋದು ಇಷ್ಟ ಇಲ್ಲದೆ ಓಕೆ ಅಂದ. ಮೇಡಮ್ ಹೂ ಅಂದ್ಲು ಲಹರಿ. ಅವಳನ್ನ ನೋಡ್ತಾ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಮಮ್ಮಿ ಅಂತ ಬ್ಯಾಗ್ ತೆಗೆದುಕೊಂಡ. ಒಳಗಡೆ ಇಡಮ್ಮ ಅಂದರು ಕಸ್ತೂರಿ. ಹೋಗ್ತಿದ್ದ ಲಹರಿ ನೋಡ್ತಾ ಲಂಚ್ಗೆ ಮನೆಗೆ ಬರ್ತೀನಿ ಅಂತೇಳಿ ಆಫೀಸ್ಗೆ ಹೊರಟೋದ. ಮನೆಗೆ ಬಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಆಫೀಸ್ನಲ್ಲೇ ತಿಂತಿದ್ದ ಮಗ ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ರೆ ಆಶ್ಚರ್ಯದಿಂದ ನೋಡಿದ್ರು. ಅವ್ರಿಗೆ ಉತ್ತರವೋ ಎಂಬಂತೆ ಪೂಜೆ ರೂಮ್ನಲ್ಲಿ ದೇವ್ರಿಗೆ ಕೈ ಮುಗಿತಿದ್ದ ಲಹರಿ ಕಂಡ್ಲು. ಮನಸ್ಸಿನಲ್ಲಿ ಏನೇನೋ ಕೋರುತ್ತಾ ಮನಪೂರ್ವಕವಾಗಿ ಪ್ರಾರ್ಥಿಸ್ತಿದ್ದ ಲಹರಿನ ಕಸ್ತೂರಿಯವರ ಹಾಗೆ ನೋಡ್ತಿದ್ರೆ ಸರ್ ಅವರಿಗೆ ಪ್ರಾಣಹಾನಿ ಇದೆಯಾ ಅಂತ ಕೇಳಿದ್ಲು ಹೊರಗೆ ಬಂದು. ತಾರಕ್ ಜಾತಕ ಬರೆದ ಪೂಜಾರಿಯವರು ಹೇಳಿದ್ರು ಹುಡುಗನ ಕೈಯಿಂದ ಈ ಹೋಮವನ್ನು ತಕ್ಷಣ ಮಾಡಿಸ್ಬೇಕಂದಿದ್ದಾರೆ. ಆದರೆ ತಾರಕ್ ಇವೆಲ್ಲ ಇಷ್ಟ ಇಲ್ಲ, ನಮಗಾಗಿ ಏನಾದರೂ ಮಾಡ್ತಾನೆ ಆದರೆ ತನ್ನ ಬಗ್ಗೆ ಆಲೋಚಿಸಲ್ಲ ಅಂತ ಬೇಸರದಿಂದ ಹೇಳಿದ್ರು. ಅದೇನಿಲ್ಲ ಮೇಡಮ್, ಸರ್ಗಾಗಿ ನೀವು ಜಾಸ್ತಿ ಹೆದರ್ತಿದ್ದೀರಿ ಅಂತ ಹಾಗಂದಿರ್ತಾರೆ. ನೀವು ಮಾತು ಕೇಳಿದಿರೋ ಹಾಗಿಲ್ಲ. ಸರ್ ಕೈಯಿಂದ ಹೇಗಾದರೂ ಈ ಹೋಮ ಮಾಡಿಸ್ಬಿಡಿ. ನಿಮ್ಮ ಬಾಸ್ ಮೇಲೆ ಅಭಿಮಾನನಾ? ಸಂಬಳ ಕೊಡೋದು ಮಾತ್ರ ಅಲ್ಲದೆ ನನ್ನ ಕಷ್ಟವನ್ನು ತೀರಿಸಿದ ಮನುಷ್ಯನಿಗೆ ಒಳ್ಳೇದಾಗಲಿ ಅಂತ ಬಯಸೋದ್ರಲ್ಲಿ ತಪ್ಪಿಲ್ವಲ್ಲ. ತಾರಕ್ ನಿನ್ನ ಕಷ್ಟ ತೀರಿಸಿದ್ನ? ಏನಾಯ್ತು ಲಹರಿ? ನಡೆದಿದ್ದೀನಿ ಹೇಳಿ ರೋಹಿತ್ ಜೊತೆ ಮನಸ್ಕೊಂದು ಮದುವೆಗೆ ಒಪ್ಕೊಂಡಿದ್ದೆ. ಅವನ ತಾಯಿಯಿಂದ ಜೀವನ ಪೂರ್ತಿ ಮಾತುಗಳನ್ನ ಕೇಳ್ತಾ ಬದುಕಬೇಕಂತ ನನ್ನಲ್ಲೇ ನಾನು ಕೊರಗ್ತಿದ್ದೆ. ಆದರೆ ಸರ್ ಅವರಿಗೆ ರೋಹಿತ್ ಮೇಲಿದ್ದ ಕೋಪದ ಕಾರಣದಿಂದ ನನ್ನಿಂದ ಸಹಿ ಮಾಡಿಸ್ಕೊಂಡು ನನ್ನನ್ನು ಈ ಮದುವೆಯನ್ನು ತಪ್ಪಿಸಿದ್ರು. ಸರ್ ಆಗಿ ನಾನು ರೋಹಿತ್ನ ಮದುವೆ ಆದರೆ ಅವ್ರು ಸೋತಂತಾಗುತ್ತೆ ಅಂತ ಹೀಗೆ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಏನೇ ಆದರೂ ಮತ್ತು ನಾನು ಕೆಲಸ ಮಾಡ್ತಿದ್ದೀನಿ, ನನ್ನ ಫ್ಯಾಮಿಲಿಯನ್ನು ನೋಡ್ಕೊಳ್ತಿದ್ದೀನಿ. ನನಗೆ ಇಷ್ಟೊಂದು ಸಹಾಯ ಮಾಡಿದವರ ಆರೋಗ್ಯವಾಗಿರ್ಬೇಕಂತ ಬಯಸೋದ್ರಲ್ಲಿ ತಪ್ಪಿಲ್ವಲ್ಲ. ಹೊಸ ವಿಷಯಗಳನ್ನ ಕೇಳಿದ ಕಸ್ತೂರಿಗೆ ತಾರಕ್ ಇಷ್ಟೆಲ್ಲ ಮಾಡಿದಾನೆ ಅಂತ ಆಶ್ಚರ್ಯದಿಂದ ನೋಡ್ತಾ ನಿಂತು ಹೋದರು. ಅಷ್ಟರಲ್ಲಿ ಲಹರಿ ನಿರ್ಮಲೆಯಿಂದ ಫೋನ್ ಬಂತು. ಒಂದು ನಿಮಿಷ ಮೇಡಮ್ ಅಂತ ಪಕ್ಕಕ್ಕೆ ಬಂದು ಲಹರಿ ಫೋನ್ ಲಿಫ್ಟ್ ಮಾಡಿದ್ಲು. ಲಹರಿ, ನೀನು ಒಂದು ಬಾರಿ ಹಾಸ್ಪಿಟಲ್ಗೆ ಬರಬಲ್ಲಿಯೇ ತಾಯಿ ಅಂತ ಕೇಳಿದ್ರು. ಏನಾಯ್ತಮ್ಮ, ಯಾಕೆ ಅಂದ್ಲು. ಭುವನ ಅತ್ತೆಗೆ ಸ್ವಲ್ಪ ಸೀರಿಯಸ್ ಆಗಿದೆ, ದುಡ್ಡು ಕೂಡ ಬೇಕು, ಮನೆಗೆ ಹೋಗಿ ದುಡ್ಡು ತೆಗೆದುಕೊಂಡು ಬರಬತ್ತೀಯಾ? ಅಪ್ಪ ಕೆಲಸದ ಮೇಲೆ ಪಕ್ತೂರಿಗೆ ಹೋಗಿದ್ದಾರೆ, ಅತ್ತೆ ಹೆದರ್ತಿದ್ದಳು ಬಾ ಅಂತಿದ್ರೆ. ಸರಿಮ್ಮ ನಾನು ಬರ್ತೀನಿ ಅಂತ ಹಾಸ್ಪಿಟಲ್ ಅಡ್ರೆಸ್ ಕೇಳಿ ಫೋನ್ ಇಟ್ಲು. ಏನಾಯ್ತು ಲಹರಿ ಅಂತ ಕೇಳಿದ್ರು ಕಸ್ತೂರಿ. ಲಹರಿ ಗಾಬರಿ ನೋಡಿ ವಿಷಯ ಹೇಳಿಕೆ ಸಲ ಮುಗಿದಿದೆ, ನಾಳೆ ಬೇಗ ಬಂದುಬಿಡ್ತೀನಿ, ಈಗ ಹೋಗ್ಲಾ ಅಂದ್ಲು. ಅಯ್ಯೋ, ಮನುಷ್ಯನಿಗಿಂತ ಈ ಕೆಲಸಗಳು ಹೆಚ್ಚಾ ಅಂತ ಡ್ರೈವರ್ ಕಾರ್ ತೆಗೆದು ಕೇಳಿ ಕಳಿಸಿದ್ರು. ಆದರೆ ಸರ್ ಅವ್ರಿಗೆ ಹೇಳದೆ ಹೋದರೆ ಅಂತ ಸಂಶಯದಿಂದ ನೋಡ್ತಿದ್ರೆ ನಾನು ಹೇಳ್ತೀನಿ ಬಿಡಮ್ಮ ಅಂತ ದುಡ್ಡೇನಾದರೂ ಬೇಕಾ ಅಂದರು. ಬೇಡ ಮೇಡಮ್ ಇದೆ ಅಂತ ಹೇಳಿ ಹೊರಟು ಹೋದ್ಲು ಲಹರಿ. 1 ಗಂಟೆಗೆ ಮನೆ ಮುಂದೆ ನಿಂತಿತ್ತು ತಾರಕ್ ಕಾರ್. ಬರ್ತಿದ್ದಂತೆ ಲಹರಿಗಾಗಿ ಹುಡುಕ್ತಿದ್ದ ತಾರಕ್ನ ನೋಟವನ್ನು ಗಮನಿಸಿ ಊಟ ಬಡಿಸ್ತಿದ್ರೆ ಕೈ ತೊಳ್ಕೊಂಡು ಕೂತು ನೀನು ರೆಸ್ಟ್ ತಗೋ ಮಮ್ಮಿ, ಲಹರಿನ ಕರಿ ಅವಳು ಬಡಿಸ್ತಾಳೆ ಅಂದ. ಲಹರಿ ಇಲ್ಲ, ಅವರಲ್ಲಿ ನೆಂಟರಿಗೆ ಯಾರಿಗೂ ಆರೋಗ್ಯ ಸರಿ ಇಲ್ವಂತೆ, ಮನೆಗೆ ಹೋದ್ಲು, ನಿನಗೆ ಹೇಳೋದು ಕೇಳಿದಾಳೆ ಅಂದರು. ತಾರಕ್ ಮುಖ ಕೆಂಪಗಾಗೋಯ್ತು. ಆ ಕೋಪದಲ್ಲಿ ಮಾತಾಡದೆ ತಿಂದು ಆಫೀಸ್ಗೆ ಹೊರಟೋದ. ಮಗನನ್ನೇ ಕಣ್ಣಿಡದೆ ಗಮನಿಸಿದ ಕಸ್ತೂರಿ ಅವ್ರಿಗೆ ನಂಬಿಕೆ ಬಂದಿತ್ತು ತಾರಕ್ ಲಹರಿನ ಇಷ್ಟಪಡ್ತಿದ್ದಾನೆ ಅಂತ. ಆದರೆ ಲಹರಿ ಆಫೀಸ್ಗೆ ಬರ್ತಿದ್ದಂತೆ ಲಹರಿಗೆ ಫೋನ್ ಮಾಡೋದಕ್ಕೆ ನೋಡ್ದ. ಆದರೆ ಮತ್ತೆ ಆ ಪ್ರಯತ್ನವನ್ನು ಕೈಬಿಟ್ಟು ಫೋನ್ ಪಕ್ಕದಲ್ಲಿಟ್ಟು ಅಸಹನೆಯಿಂದ ಸಿಸ್ಟಮ್ ಆನ್ ಮಾಡ್ದ. ಈವನಿಂಗ್ ಮನೆಗೆ ಬರ್ತಾ ಟ್ರಾಫಿಕ್ನಲ್ಲಿ ನಿಂತಿದ್ದ ತಾರಕ್ ಫೋನ್ ಮಾತಾಡ್ತಿದ್ದಾಗ ಒಂದೇ ಕ್ಷಣದಲ್ಲಿ ಅವನ ಕಣ್ಣುಗಳ ಕೆಂಡದಂತಾದವು. ದೂರದಲ್ಲಿ ರೋಹಿತ್ ಜೊತೆ ಮಾತಾಡ್ತಿದ್ದ ಲಹರಿಯನ್ನು ನೋಡಿ ಮರುದಿನ ಬೆಳಗ್ಗೆ ಎಂದಿನಂತೆ ನಿರ್ಮಲಾ ಅವರಲ್ಲೇ ಹೇಳಿ ತಾರಕ್ ಮನೆಗೆ ಬಂದು ಲಹರಿಗೆ ಕಸ್ತೂರಿಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕೆಲಸದವ್ರು ಹೇಳಿದ್ರು. ಎಲ್ಲ ಕೆಲಸಗಳನ್ನ ಕೆಲಸದವರೇ ಮಾಡ್ತಿದ್ರೆ ಮತ್ತು ನನ್ನ ಯಾಕೆ ಬರೋದಕ್ಕೆ ಹೇಳ್ದ ಅಂದ್ಕೊಳ್ತಾ ಗಾರ್ಡನ್ಗೆ ಬಂದವಳಿಗೆ ಹಸಿರು ಹುಲ್ಲಿನ ಮೇಲೆ ಯೋಗ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡ್ತಾ ಕಾಣಿಸ್ತಾ ತಾರಕ್. ಆಟೋಮೆಟಿಕ್ ಆ ಕಣ್ಣುಗಳು ಅವನ ಮೇಲೆ ನಿಟ್ಟವು. ಅವಳವನ್ನ ನೋಡ್ತಿದ್ಲು. ಅವನ ಶ್ವಾಸ ತೆಗೆದುಕೊಳ್ತಿರುವಾಗ ಉಪ್ತಿದ್ದವನ ಎದೆ ನೋಡ್ತಾ ಪ್ರಳಯ ಕಾಲದ ರುದ್ರನು ಪರಮಶಾಂತಿಯಿಂದ ಧ್ಯಾನ ಮಾಡ್ತಿರುವಂತ ಅನ್ನಿಸ್ತು. ಡೀಪ್ ಬ್ರೀತ್ ತೆಗೆದುಕೊಂಡು ಕಣ್ಣು ತೆರೆದ ತಾರಕ್ ಎದುರಿಗೆ ಕೆಂಪು ಬಣ್ಣದ ಲಂಗಾಧವಣಿಯಲ್ಲಿ ಕಾಣಿಸಿದ್ಲು. ಒಂದೇ ಕ್ಷಣದಲ್ಲಿ ತಾರಕ್ ಕಣ್ಣುಗಳಲ್ಲಿ ಮಿಂಚು, ಅಷ್ಟರಲ್ಲೇ ಕೋಪ. ತಾರಕ್ ಎದ್ದು ತನ್ನ ಕಡೆ ಬರೋದು ನೋಡಿ ಮನೆಯೊಳಗೆ ಓಡಿದ್ಲು. ಕಸ್ತೂರಿಯವರು ಕೂಡ ಅಷ್ಟರಲ್ಲೇ ಬಂದಿದ್ದ. ಮೇಡಮ್ ಸರ್ ಅವ್ರಿಗೆ ಹೇಳಿದ್ರಾ ಅಂದ್ಲು. ಹೇಳಿದ ಲಹರಿ ಏನಾಯಿತು, ಏನಾದರೂ ಅಂದ್ನಾ? ಇಲ್ಲ ಮೇಡಮ್ ಸರ್ ಏನೂ ಅನ್ನಲಿಲ್ಲ, ಅದು ಯಾಕೋ ಅವ್ರು ಸೀರಿಯಸ್ ಆಗಿದ್ದ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ತಾರಕ್ ರೆಡಿಯಾಗಿ ಬರೋ ಅಷ್ಟರಲ್ಲಿ ಟಿಫಿನ್ ಜೊತೆ ರೆಡಿಯಾಗಿದ್ಲು.
ಸೈಲೆಂಟ್ ಆಗ್ತಾನೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿ ವಾಸುದೇವ್ ಅವ್ರಿಗೆ ಫೋನ್ ಮಾಡ್ತಾ ಹಾಲ್ನಲ್ಲಿ ಕೂತಿದ್ದ ತಾರಕ್ ಶ್ರದ್ಧೆಯಿಂದ ಹೊಸ್ತಿಲಿಗೆ ಅರಿಶಿಣ ಹಚ್ತಿದ್ದ ಲಹರಿಯನ್ನು ನೋಡ್ದ. ಜಡೆ ಪೂರ್ತಿಯಾಗಿ ಅವಳ ಮಡಲಲ್ಲಿ ಬಿದ್ದು ಅರ್ಧವೇ ಕಾಣಿಸ್ತಿದ್ದ. ಅವಳ ಮುಖದಲ್ಲಿ ಕಣ್ಣುಗಳು ಮಾತ್ರ ರೆಪ್ಪೆ ಬಡಿತಾ ಕಾಣಿಸ್ತಿದ್ವು. ಲಹರಿ ಅರಿಶಿಣ ಬಣ್ಣ ಹಚ್ಚಿದ ಮೇಲೆ, ಮೇಡಮ್ ಇದು ಒಣಗಿದ ಮೇಲೆ ಬಾಕಿ ಕಲರ್ಸ್ ಹಾಕ್ತೀನಿ ಅಂದ್ಲು. ಹಾಗಾದರೆ ಹಿತ್ತಲಿನಲ್ಲಿರೋ ತುಳಸಿ ಕಟ್ಟೆಗೂ ಪೇಂಟ್ ಮಾಡಿ ಲಹರಿ, ಈ ನಡುವೆ ಇದು ಒಣಗ್ತಾ ಇದೆ ಅಲ್ವಾ? ಲಹರಿ ಅನ್ನೋ ಕರೆಯಿಂದ ಇದ್ದ ಲಹರಿ ಅತ್ತ ತಾರಕ್ ಒಂದೇ ಬಾರಿ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಅವನಿಗಿದ್ದದೇ ಆ ಸೀರಿಯಸ್ನೆಸ್. ಈಗ ಪ್ರಸಾದ ತಗೋ ಅಂತ ಕೈಗಿಟ್ಟು ಲಹರಿ ಹಣೆ ಮೇಲೆ ಕುಂಕುಮ ಇಟ್ಟು ರೋಸಾ ಹೂ ನೀಡಿ ತಲೆಯನ್ನು ಮುಡಿದ್ಕೊಳ್ಳೋದಕ್ಕೆ ಹೇಳಿದ್ರು. ಇವತ್ತೇನು ಮಾಡ್ಬೇಕು ಹೇಳಿ ಮೇಡಮ್? ಪೂಜೆ ರೂಮ್ ಹೊಸ್ತಿಲಿಗೆ ಪಿನ್ಸ್ ಹಾಕ್ಬೇಕು ಲಹರಿ. ಅರಿಶಿಣ ಕುಂಕುಮ ಇಡ್ತೀನಿ, ಆದರೆ ಪ್ರತಿ ಬಾರಿಯೂ ನನಗೆ ಟೈಮ್ ಸಿಗಲ್ಲ. ಬರೀ ಹೊಸ್ತಿಲನ್ನು ಹಾಗೆ ನೋಡಿದ್ರೆ ಚೆನ್ನಾಗಿರಲ್ಲ. ನಿನ್ನೆ ಪಿನ್ಸ್ ತರಿಸಿದ್ದೀನಿ, ಹಾಕ್ತೀಯಾ ಅಂದರು. ಓಕೆ ಮೇಡಮ್ ಅಂತ ಹೊರಟ್ಲು. ತಾರಕ್ ಒಳಗಡೆ ಬಂದು ಲಹರಿಯನ್ನು ನೋಡಿ ಹೊರಟು ಹೋದ ಫ್ರೆಶ್ ಆಗೋದಕ್ಕೆ. ಅಮ್ಮೋ, ರಾವಣ ಮಹಾರಾಜ ಮೌನವ್ರತ ಏನಾದರೂ ಮಾಡ್ತಿದ್ದಾನಾ? ಇಷ್ಟೊಂದು ಸೈಲೆಂಟ್ ಆಗಿದ್ದಾನೆ ಅಂತ ಅಂದ್ಕೊಂಡ್ಲು. ತಾರಕ್ ತರಣ ಕರೆದ ದಿನ ಲಹರಿಗೆ ನೆನಪಿಗೆ ಬರಲು ನೇರವಾಗಿ ಲಹರಿಯನ್ನು ನೋಡ್ತಿದ್ದ ತಾರಕ್. ಕಣ್ಣುಗಳನ್ನ ತಿರುಗಿಸಿ ಹಿತ್ತಲಿಗೆ ಹೋಗ್ತಿದ್ದ ಲಹರಿಯನ್ನು ನೋಡಿ, ಮಮ್ಮಿ ಇವತ್ತು ಆಫೀಸ್ನಲ್ಲಿ ಕೆಲಸ ಇದೆ, ಇವಳು ಬರಬೇಕು, ನಿನಗೆ ಹೆಲ್ಪ್ ಬೇಕಿದ್ರೆ ಆಫ್ಟರ್ನೂನ್ ಕರ್ಕೊಂಡು ಬರ್ತೀನಿ ಅಂದ. ಲಹರಿ ಹೆಜ್ಜೆಗಳು ನಿಂತು ಹೋದರೆ, ಅದೇನು ತಾರಕ್, ಇವಳಿದ್ರೆ ಇಂಥ ಕೆಲಸಗಳೆಲ್ಲ ಮುಗಿದ್ವೆ, ನಾಳೆ ಪೂಜೆ ಅಲ್ವಾ, ಸಾಮಾನು ತರಬೇಕು ಅಂದರು ಕಸ್ತೂರಿ. ಹಾಗಾದರೆ ಲಿಸ್ಟ್ ಬರ್ಕೊಡು ಮಮ್ಮಿ, ಲಂಚ್ಗೆ ಬರುವಾಗ ತೊಗೊಂಡು ಬರ್ತೀವಿ. ಏನಮ್ಮ ಲಹರಿ, ಎಲ್ಲ ಮರೀದೆ ತೊಗೊಂಡು ಬರ್ತೀಯಾ? ತೊಗೊಂಡು ಬರ್ತೀನಿ ಮೇಡಮ್. ಲಹರಿಗೆ ಲಿಸ್ಟ್ ಬರೆದು ಕೊಟ್ಟು ಅಮೌಂಟ್ ನೀಡಿದ್ರು ಕಸ್ತೂರಿ. ಬ್ಯಾಗ್ನಲ್ಲಿ ಭದ್ರವಾಗಿಟ್ಟುಕೊಂಡು ಆಲ್ರೆಡಿ ಹೊರಗೆ ವೆಯ್ಟ್ ಮಾಡ್ತಿದ್ದ ತಾರಕ್ಕಾಗಿ ಬಂದ್ಲು. ಡ್ರೈವರ್ ಇರಲಿಲ್ಲ. ತಾರಕ್ನೇ ಡ್ರೈವಿಂಗ್ ಸೀಟ್ನಲ್ಲಿ ಇರೋದು ನೋಡಿ ಮುಂದೆ ಕೂತ್ಕೊಳ್ಬೇಕಾ ಹಿಂದೇನಾ ಅಂತ ಯೋಚಿಸ್ತಿದ್ರೆ ಫ್ರಂಟ್ ಡೋರ್ ಓಪನ್ ಆಯಿತು. ಇನ್ನು ಯೋಚಿಸ್ತಿ ಕೂತ್ಲು. ಕಾರ್ ವೇಗವಾಗಿ ಕಾಂಪೌಂಡ್ ದಾಟಿತು. ಕಾರ್ ಕಣ್ಣಿನಿಂದ ಮರೆಯಾಗುವವರೆಗೂ ನೋಡುತ್ತಲೇ ಇದ್ರು ಕಸ್ತೂರಿ. ತನ್ನ ಕ್ಯಾಬಿನ್ಗೆ ಹೋಗದೆ ಹೊರಡ್ತಿದ್ದ ಲಹರಿಯನ್ನು ಒಳಗಡೆ ಎಳಕ್ಕೊಂಡು ಬಂದು ಜೋರಾಗಿ ಸೋಫಾಗೆ ತಳ್ಳಿ ಮುಖದ ಹತ್ರ ಮುಖ ಇಟ್ಟು ನೋಡ್ತಾ, ನನಗೆ ಹೇಳಿದೆ ಯಾಕೆ ಹೋದೆ ಅಂತ ಕೇಳ್ದ. ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ ಸರ್, ಮೇಡಮ್ಗೆ ಹೇಳೋದು ಕೇಳಿದೆ. ಲಹರಿ ಬ್ಯಾಗ್ನಿಂದ ಫೋನ್ ತೆಗೆದು ತನ್ನ ನಂಬರ್ ಸೇವ್ ಮಾಡಿ ಫೋನ್ ಎಸ್ತು, ನಾನು ಎಲ್ಲಿಗೆ ಹೋಗಿದ್ದೆ? ಹಾಸ್ಪಿಟಲ್ಗೆ. ಇನ್ನೆಲ್ಲೂ ಹೋಗಲಿಲ್ವಾ? ಇಲ್ಲ. ತನ್ನ ಕೆನ್ನೆ ಹಿಡಿದು, ಮತ್ತೆ ರೋಹಿತ್ ನಾನು ಯಾಕೆ ಮೀಟಾದೆ? ನನ್ನ ಕಂಪನಿ ಸೀಕ್ರೆಟ್ಸ್ ಹೇಳೋದಕ್ಕಾ ಅಂದ. ಮರಗಟ್ಟಿದಂತಾದ್ಲು ಲಹರಿ. ತಾರಕ್ ನೋಡಿದ್ನಾ ಅಂದ್ಕೊಳತ್ಲೆ ಬೆವರ್ ಕಿತ್ತಿತು. ಟೆಲ್ ಮೀ ಅಂತ ಕದರ್ದ. ನಾನು ಅವನನ್ನು ಮೀಟ್ ಆಗಲಿಲ್ಲ ಸರ್, ಅವನೇ ನನ್ನನ್ನು ನೋಡಿ ಬಂದ. ಸುಳ್ಳು ಹೇಳಬೇಡ. ಇಲ್ಲ ನಿಜ. ಏನು ಮಾತಾಡ್ದ ಅವನು ನಿನ್ನ ಜೊತೆ? ಲಹರಿ ಮುಖದಲ್ಲಿ ಹೆದರಿಕೆ ಎದ್ದು ಕಾಣ್ತಿದ್ರೆ, ಬೇಜಾರು ಮಾಡಿದೆ, ಹೇಳ್ತೀಯಾ ಇಲ್ವಾ ಅಂದ. ತಾರಕ್. ಕಾಡ್ಗಿಚ್ಚಿನಂತಿದ್ದ ತಾರಕ್ ಕಣ್ಣುಗಳಿಂದ ಕ್ರೋಧಕ್ಕೆ ನಡುಗಿದ್ದ ಧ್ವನಿಯಿಂದ, ರೋಹಿತ್ ಜೊತೆ ಮದುವೆಗೆ ಓಕೆ ಅಂತ ಸಹಿ ಮಾಡಿದ ಪೇಪರ್ಸ್ ತೋರಿಸಿ ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾನೆ ಅಂದ್ಲು. ವಾಟ್? ಲಹರಿ ಸುತ್ತಲೂ ಇದ್ದ ತಾರಕ್ ಕೈಗಳು ಬಲವಾಗಿ ಬಿಗಿದ್ವು. ನಡೆದಿದ್ದನ್ನು ಹೇಳಿ ಭಯದಿಂದ ತಾರಕ್ನನ್ನು ನೋಡಿದ್ಲು. ಅವಳಿಂದ ದೂರ ಸರಿದ ತಾರಕ್ ಮುಖದಲ್ಲಿ ವಿಧ ವಿಧವಾದ ಭಾವನೆಗಳು. ದುಡ್ಡು ಕೊಟ್ಬಿಟ್ರೆ ಯಾರನ್ನಾದ್ರೂ ಮದುವೆ ಆಗ್ಬಿಡ್ತೀಯಾ? ಕೇಳಿಸ್ತು ತಾರಕ್ ಕಂಠ. ಅವನು ದುಡ್ಡು ಕೊಟ್ಟಿದ್ದು ನಮ್ಮ ಅಪ್ಪನ ಪ್ರಾಣ ಉಳಿಸೋದಕ್ಕೆ. ಅವಳು ಮುಂಗ ಹಿಡಿದು, ಏನೇ ಪ್ರಾಣ? ಅವನೇನೋ ದೊಡ್ಡ ಹೀರೋ ಥರ ನಿನ್ನ ಹತ್ರ ಪೋಸ್ ಕೊಟ್ಟಿದ್ದಾನೆ, ಅಷ್ಟೇನಿಲ್ಲ ಅವನಿಗೆ. ಓ, ಎಷ್ಟಿದ್ರು ನಿನ್ನ ಹಳೆ ಪ್ರೇಮಿ ಅಲ್ವಾ? ಕಷ್ಟದಲ್ಲಿ ನೆರವಾದ ಅನ್ನೋ ಸಹಾನುಭೂತಿಯಿಂದ ಮದುವೆಗೆ ಸೈ ಅಂತ ಅಂದ್ಬಿಟ್ಟೇನೋ, ಅಷ್ಟೇ ತಾನೇ? ಸರ್ ಪ್ಲೀಸ್, ಈಗ ಮಾತಾಡಿ ನಿಮ್ಮ ಮೇಲಿರೋ ಗೌರವನ ಕಮ್ಮಿ ಮಾಡ್ಕೊಳ್ಬೇಡಿ. ಅವಳನ್ನ ಮುಂದೆ ಕೇಳಿಕೊಂಡು, ಮತ್ತೆ ನೀನೀಗ ಅವನ ಜೊತೆ ಮದುವೆಗೆ ಓಕೆ ಅಂದರೆ ನಿನ್ನ ಮೇಲಿರೋ ಇಂಪ್ರೆಷನ್ ಕೂಡ ಕಮ್ಮಿ ಆಗುತ್ತೆ ಅಂತ ಆಲೋಚಿಸ್ಲಿಲ್ವಾ? ಏನು ಮಾಡು ಅಂತೀರಿ ನನ್ನ? ಅನಿರೀಕ್ಷಿತವಾಗಿ ಅಪ್ಪನಿಗೆ ಆಘಾತ ಆದರೆ ಮನೆ ಚಿನ್ನ ಎಲ್ಲವನ್ನ ಮಾರ್ವಾಡಿ ಹತ್ರ ಇಟ್ಟು ತಂದರೂ ದುಡ್ಡು ಸಾಕಾಗಲಿಲ್ಲ. ಯಾರನ್ನು ಕೇಳಿದ್ರು ಹೆಣ್ಮಗಳು ನೀನು ಸಾಲ ಕೊಟ್ಟರೆ ನೀನು ಹೇಗೆ ತೀರಿಸ್ತೀಯಾ ಅಂದರು. ಏನು ಮಾಡಬೇಕೋ ತಿಳಿಲಿಲ್ಲ. ಇದ್ದು ಸ್ವಲ್ಪ ಅಮೌಂಟ್ನಿಂದ ಅಪ್ಪನಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಂತ ಹಾಸ್ಪಿಟಲ್ಗೆ ಹೋದರೆ ರೋಹಿತ್ ಇದ್ದ ಅಲ್ಲಿ. ಅವನ ಮೇಲೆ ಕೋಪಿಸ್ಕೊಳ್ಳೋ ಸಿಚುಯೇಷನ್ ಕೂಡ ನನ್ನದು ಆಗಿರಲಿಲ್ಲ. ಅವನೇ ಕೇಳ್ದ, ತನ್ನ ಅಮ್ಮನನ್ನು ಕೇಳಿದ್ರೆ ಮನೆ ಹೆಲ್ಪ್ ಮಾಡ್ತಾರಂತ. ತಪ್ಪಲಿಲ್ಲ. ನನ್ನ ಸ್ವಾರ್ಥಕ್ಕಾಗಿ ಅಪ್ಪನ ಪ್ರಾಣವನ್ನು ರಿಸ್ಕ್ನಲ್ಲಿ ಇಡೋದಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನಳಿನಿ ಹತ್ರ ಹೇಳಿದ ಕಂಡೀಷನ್ಸ್ ಕೊಪ್ಪಿ ಸಹಿ ಹಾಕಿ ದುಡ್ಡು ತಂದು ಅಪ್ಪನಿಗೆ ಆಪ್ರೇಷನ್ ಮಾಡಿಸ್ದೆ. ಇಷ್ಟೊಂದು ಟೆನ್ಷನ್ ಮಧ್ಯೆ ಟೆಂಡರ್ ವಿಷಯ ಮರೆತುಬಿಟ್ಟೆ. ಆದರೆ ನೀವು ಹೆಣ್ಮಗಳು ಅಂತ ಕೂಡ ನೋಡದೆ ಹೊಡೆದ್ರಿ. ನನ್ನ ಪರ್ಮಿಷನ್ ಇಲ್ಲದೆ ಅದನ್ನೇ ಅವಕಾಶವಾಗಿ ತೊಗೊಂಡು ಅಂತ ಹೇಳ್ತಿದ್ಲು ಲಹರಿ.
ಅವಳ ಕಣ್ಣೀರಿಗೆ ಅವನಲ್ಲಿದ್ದ ಆವೇಶ ಮಂಜಿನಂತೆ ಕರಗಿ ಹೋಯಿತು. ಲಹರಿಯನ್ನು ಎದೆಗೆ ಹತ್ತಿಕೊಂಡು ತಲೆ ಸವರ್ತಾ ಅವನನ್ನು ಕೇಳಿದೆ ಸರಿ, ಮತ್ತೆ ನಾನು ನೆನಪಾಗಲಿಲ್ವಾ? ನನ್ನನ್ನು ಹೆಲ್ಪ್ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ತಲೆ ಎತ್ತಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾ, ಒಂದು ಬಾರಿ ಹಾಗೆ ಕೇಳಿದ್ದಕ್ಕೆ ರೋಹಿತ್ ನನ್ನ ಜೊತೆ ಮದುವೆಗೆ ರೆಡಿಯಾದ. ನಿಮ್ಮನ್ನು ಕೇಳಬೇಕು ಅನ್ನೋ ಆಲೋಚನೆ ಕೂಡ ನನಗೆ ಬರಲಿಲ್ಲ. ಸರಿ, ಈಗೇನು ಮಾಡ್ತೀಯಾ ಅವನ ಜೊತೆ? ತಾರಕ್ ನನ್ನ ಕೋಪದಿಂದ ನೋಡ್ತಾ, ನೀವು ಕೇಳಿದ ತಕ್ಷಣವೇ ನಾನು ಸೈನ್ ಮಾಡಿದ್ದು ಯಾಕೆ ಅಂದ್ಕೊಂಡಿದ್ದೀರಿ? ನನ್ನ ಪ್ರಾಬ್ಲಮ್ಸ್ ಎಲ್ಲವನ್ನ ಸಾಲ್ವ್ ಮಾಡ್ತೀರಾ ಅಂತ. ಆ ದಿನ ಅಷ್ಟು ದೊಡ್ಡದಾಗಿ ಹೇಳಿದ್ರಲ್ಲ, ಈಗ ಅವನನ್ನ ಏನು ಮಾಡ್ತೀರೋ ಮಾಡಿ. ಹೆಣ್ಮಗಳು ಮಿಡಲ್ ಕ್ಲಾಸ್ ಹುಡುಗಿ ಅಂತ ನನ್ನ ಮೇಲಲ್ಲ ನಿಮ್ಮ ಕೋಪ ಆವೇಶ. ದುಡ್ಡಿನ ಆಸೆ ತೋರಿಸಿ ಅವ್ರ ಅಮ್ಮನಿಂದ ನನ್ನ ಇಷ್ಟೊಂದು ಮಾತುಗಳನ್ನ ಆಡಿಸಿದ್ನಲ್ಲ, ಅದಕ್ಕೆ ರಿಟರ್ನ್ ಗಿಫ್ಟ್ ಹಾಕ್ಕೊಟ್ಟು ಬನ್ನಿ ಅಂತ ತಾರಕ್ ನನ್ನ ಹಿಂದಕ್ಕೆ ತಳ್ಳಿ ಹೋಗ್ತಿದ್ದ ಲಹರಿ ಕೈ ಹಿಡಿದು ಜೋರಾಗಿ ತನ್ನ ಕಡೆ ಎಳ್ಕೊಂಡು, ಮಿಡಲ್ ಕ್ಲಾಸ್ ಹುಡುಗಿ ನೀನೇ ನೆನ್ಪಿಟ್ಕೋ. ತಾರಕ್ ಕಣ್ಣುಗಳಲ್ಲಿ ಆಡ್ತಿದ್ದ ಭಾವನೆ ಲಹರಿಗೆ ಅರ್ಥ ಆಗ್ತಿರ್ಲಿಲ್ಲ. ಚೆನ್ನಾಗಿ ನೆನಪಿದೆ, ಆದರೆ ಈ ಮಿಡಲ್ ಕ್ಲಾಸ್ ಹುಡುಗಿ ಜೊತೆ ನೀವು ಯಾಕೆ ಸಹಿ ಮಾಡಿಸ್ಕೊಂಡ್ರಿ, ಯಾಕೆ ಕಿಸ್ ಮಾಡಿದ್ರಿ? ನಿಜಕ್ಕೂ ಇಲ್ಲಿವರೆಗೆ ಯಾವ ಹುಡುಗಿನೂ ನಿಮ್ಮ ಪರ್ಸ್ನಲ್ ಅಸಿಸ್ಟೆಂಟಾಗಿ ಅಪಾಯಿಂಟ್ ಮಾಡಿದೆ ನೀವು ನನ್ನನ್ನು ಯಾಕೆ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಯಾಕೆ ನಿಮ್ಮ ಮನೆ ಕರ್ಕೊಂಡು ಹೋಗಿ ನಿಮ್ಮ ಪರ್ಸ್ನಲ್ ಕೆಲಸಗಳಲ್ಲಿ ಭಾಗಿಯಾಗುವಂತೆ ಮಾಡಿದ್ದೀರಿ? ರೋಹಿತ್ ನನ್ನ ಜೊತೆ ಮಾತಾಡೋದು ನೋಡಿ ಈಗ ಯಾಕೆ ಇಷ್ಟೊಂದು ಸೀರಿಯಸ್ ಆದ್ರಿ? ಎಲ್ಲದಕ್ಕಿಂತ ಮುಂಚೆ ನಾನು ಇಲ್ಲಿ ಸೇರಿದ ನಂತರ ನನ್ನನ್ನು ಯಾಕೆ ದಿನ ಫಾಲೋ ಮಾಡ್ತಿದ್ದೀರಾ? ನಿಮಗೆ ಇಷ್ಟೊಂದು ಇಂಪಾರ್ಟೆಂಟ್ ಆದ ಟೈಮನ್ನು ನನಗಾಗಿ ಯಾಕೆ? ಫಸ್ಟ್ ನೀವೊಂದು ಕ್ಲಾರಿಟಿಗೆ ಬನ್ನಿ CEO ಸರ್, ಆಮೇಲೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಮಿಂಚಿನಂತೆ ಅವನ ತೋಳಿನಿಂದ ತಪ್ಪಿಸ್ಕೊಂಡು ಹೊರಗೆ ಬಂದುಬಿಟ್ಲು. ತಾರಕ್ ತುಟಿಗಳಲ್ಲಿ ಸುಂದರವಾದ ನಗು ಮೂಡಿತು. ಹೆಬ್ಬರಳಿನಿಂದ ಅಣೆ ಸವರ್ತಾ, ಎಲ್ಲ ತಿಳಿದು ಏನೂ ತಿಳಿಯೋದಾಗಿದೆಯಾ ಹಾಗಾದರೆ? ನೋ ಪ್ರಾಬ್ಲಮ್, ಫಸ್ಟ್ ಅವನ ಕತೆ ಮುಗಿಸಿ ಆಮೇಲೆ ನಿನ್ನ ಕತೆ ನೋಡ್ತೀನಿ ಅಂತ ಕಾರ್ ಕೀಸ್ ತೆಗೆದುಕೊಂಡು ಹೊರಗೆ ಬಂದು ಲಹರಿಗಾಗಿ ನೋಡ್ದ. ಆಡಿಟರ್ ಜೊತೆ ಮಾತಾಡ್ತಾನೆ ಕ್ಯಾಬಿನ್ಗೆ ಹೋಗ್ತಿರೋದು ಕಾಣ್ತು. ಲಹರಿ ಕಮ್ ವಿತ್ ಮೀ ಅಂಥೇಳಿ ಲಿಫ್ಟ್ಗೆ ಹೋದ. ಎಲ್ಲಿಗೆ ಅಂತ ಕೇಳೋ ಚಾನ್ಸ್ ಇಲ್ದಿದ್ದರಿಂದ ಬ್ಯಾಗ್ ಹಿಡಿದು ಪಟಪಟನೆ ಅವನ ಹಿಂದೆ ಹೋದ್ಲು. ಲಿಫ್ಟ್ ಕ್ಲೋಸ್ ಆಗದಂತೆ ಕಾಲ್ ಅಡ್ಡ ಇಟ್ಟಿದ್ದ ತಾರಕ್ ಅವಳು ಬರ್ತಿದ್ದಂತೆ ತೆಗೆದು ಗ್ರೌಂಡ್ ಫ್ಲೋರ್ ಬಟನ್ ಒತ್ತದ. ಡೋರ್ ಕ್ಲೋಸ್ ಆದವು. ಲಹರಿ ವಾಲಿಗೆ ಲಾಕಾದ್ಲು. ಅವಳ ಕಣ್ಣುಗಳಲ್ಲಿ ನೋಡ್ತಾ, ಯಾರೋ ದೊಡ್ಡ ಡಿಟೆಕ್ಟಿವ್ ಥರ ಎಲ್ಲ ಪತ್ತೆ ಹಚ್ಚಿದಾಗ ದೊಡ್ಡದಾಗಿ ಹೇಳಿದೆ, ಚೆನ್ನಾಗಿದೆ, ಆದರೆ ನೀನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನನಗೇನು ಕೊಡ್ತೀಯ ಮಿಸ್ ಲಹರಿ? ಆಲ್ರೆಡಿ ಕೊಟ್ಟಿದ್ದೀನಲ್ಲ ಸಹಿ. ಸರ್, ನಮ್ಮ ಸಹಿ ಎಷ್ಟು ಬೆಲೆ ಬಾಳುವಂಥದ್ದು ಗೊತ್ತು ತಾನೇ? ಅಂಥ ಸಹಿ ನಿಮ್ಗೆ ಕೊಟ್ಟಿದ್ದೀನಲ್ಲ ಅಂತ ಅಂತಿದ್ದೀನಿ ಅಷ್ಟೇ. ಓಹೋ, ಬುದ್ಧಿವಂತೆ ಅಂದ್ಕೊಂಡಿದ್ಯಾ? ಅಫ್ಕೋರ್ಸ್ ಅಂತಿದ್ದ ಲಹರಿ ಸೊಂಟ ಹಿಡಿದು ತನ್ನ ಕಡೆ ಎಳ್ಕೊಂಡು, ಏನು ಮ್ಯಾಟರ್ ಅಂತ ಕೇಳ್ದ. ನಥಿಂಗ್ ಸರ್, ಈಗ ನೀವು ಹೋಗಿ ರೋಹಿತ್ ಅವರ ಬೆನ್ನು ಮುರಿದು ನಾನು ಸೈನ್ ಮಾಡಿದ ಪೇಪರ್ಸ್ ತೊಗೋಬೇಕು. ಇನ್ಮೇಲೆ ನಾನು ತಂಟೆಗೆ ಬರಬೇಡ ಅಂತ ಗಟ್ಟಿಯಾಗಿ ವಾರ್ನಿಂಗ್ ಕೊಡಬೇಕು. ಸದ್ಯಕ್ಕಂತೂ ಇದೆ ಸರ್ ನಿಮ್ಮ ಶೆಡ್ಯೂಲ್. ಹ್ಞೂ ಆಮೇಲೆ ಆ ಮೇಡಮ್ ಅವರು ಬರೆದುಕೊಟ್ಟ ಲಿಸ್ಟ್ ಶಾಪಿಂಗ್ ಮಾಡಬೇಕು, ಮರ್ತು ಬಿಟ್ಟಿದ್ದೀರಾ? ಆಫ್ಟರ್ ದಟ್ ಅವಳು ಇನ್ನಷ್ಟು ಮುಂದೆ ಕೇಳಿಕೊಂಡ, ನೀವು ತುಂಬ ಫಾಸ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಿಲ್ವಾ? ನನ್ನದು ಅಂದ್ಕೊಂಡ್ಮೇಲೆ ಅದು ನನ್ನದೇ. ಯಾವಾಗ ಬೇಕು ಅನಿಸಿದ್ರೆ ಅವಾಗ ಬರಬೇಕು, ಕೊಡಬೇಕು. ಲಹರಿ ಕಣ್ಣುಗಳು ಹೊರಗೆ ಬಂದಂತಾದವು. ಕಿಸ್ ಮಾಡಿದ ದಿನವೇ ನನಗೆ ಬೋಲ್ಡ್ ಆದೆ ಅಂತ ಒಪ್ಕೊಳ್ಬೋದಿತ್ತಲ್ಲ. ನಾನಾ ನಿನಗಾ ಅಂತ ಒಂಥರ ಸ್ಟೈನಲ್ಲಿ ನಗ್ತಾ, ನೀನು ಹಾಗೆ ನಾನೇನು ವೀಕಲ್ಲ ಬಿಡು, ಬಾಯಿ ತೆರೆದುಕೊಂಡು ನನಗೆ ಸೈಟ್ ಹೊಡೆಯೋದು ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ? ಆಹಾ, ಮತ್ತೆ ನನ್ನ ಬ್ಯಾಕನ್ನು ನೀವು ಕಣ್ಣರಳಿಸಿ ನೋಡೋದು ನನಗೆ ತಿಳಿಯಲ್ಲ ಅಂತ ಅಂದ್ಕೊಂಡಿದ್ದೀರಾ? ಸೊ ಎಲ್ಲ ತಿಳಿದೆ ಏನು ತಿಳಿಯೋದಾಗ ಪೋಸ್ ಕೊಡ್ತಿದ್ಯಾ? ನಾನೇನು ಪೋಸ್ ಕೊಡ್ತಿಲ್ಲ, ನೀವೇ ಪ್ಯಾರ್ನಲ್ಲಿ ಬಿದ್ದು ಹೋದ ನನ್ನನ್ನು ಏನೋ ಒಂದು ಅಂತ ಅಳಿಸ್ತಿದ್ದೀರಿ. ಡೋರ್ ಓಪನ್ ಆಗ್ತಿದ್ದಂತೆ ದೂರ ಸರಿದ ತಾರಕ್ ಇನ್ನು ಮುಂದೆಯೂ ಅಳಿಸ್ತೀನಿ ರೆಡಿಯಾಗಿರುವಂಥ ಕಾರ್ ಅನ್ಲಾಕ್ ಮಾಡಿ ಸ್ಟೇರಿಂಗ್ ಹಿಡ್ಕೊಂಡ. ಪಕ್ಕದಲ್ಲೇ ಕೂತ ಲಹರಿ ಫೋನ್ ರಿಂಗ್ ಆಯಿತು. ಯಾರು? ಕಾರ್ ರೋಡ್ ಮೇಲೆ ಇರಿಸ್ತಾ ಕೇಳ್ದ ಅಮ್ಮ. ಕ್ಯಾರಿ ಆನ್ ಅಂತ ಕಾರ್ ಸ್ಪೀಡ್ ಹೆಚ್ಚಿಸ್ತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.